Hey guys, welcome back. ಎಲ್ಲ ಕೂಡ ರಾಜ್ಯ ಸರ್ಕಾರದ ಕೆಳಗಡೆ ಇರುವಂಥದ್ದು. ನಾನು ಈಗಾಗಲೇ ತಮ್ಮಲ್ಲಿ ನೇರವಾಗಿ ಅವರ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಾವು ವಿಡಿಯೋದಲ್ಲಿ ತಾವು ಗಮನಿಸಿದರೆ, ಭರತ್ ರೆಡ್ಡಿ ನಮ್ಮ ಮನೆ ಮೇಲೆ ರಾತ್ರಿ 9 ಗಂಟೆಗೆ ಬಂದಾಗ ಆ ಒಬ್ಬ ರಾಜಶೇಖರನ ಹುಡುಗನ ಏನು ಕೊಲೆ ಮಾಡಿದ್ರಲ್ಲ, ಆ ರಾಜಶೇಖರ್ ಸುತ್ತುವರಿದೇ ಆ ಟರ್ಬನ್ಗಳು ಹಾಕೊಂಡಿರುವಂಥ 3 ಗನ್ಮ್ಯಾನ್ಗಳು ಆ ಹುಡುಗನ ಸುತ್ತೂರ ಓಡಾಡ್ತಾ ಇರ್ತಾರೆ. ಅವ್ರು ಎಲ್ಲಿ ತಪ್ಪಿಸ್ಕೊಂತಾನೋ ಅಂತೇಳಿ. ಅಂದರೆ ಯಾರೊಬ್ಬ ಪ್ರಮುಖ ಕಾರ್ಯಕರ್ತನ ಕೊಲೆ ಮಾಡಿಬಿಟ್ಟು ನಮ್ಮ ಮೇಲೆ ಆಗಬೇಕನ್ನುವಂಥ ಒಂದು ಕುಡಿದ ಅಮಲಲ್ಲಿ ಇವತ್ತೇನು ಶಾಸಕ ಭರತ್ ರೆಡ್ಡಿ ತೀರ್ಮಾನ ಮಾಡ್ಕೊಂಡಿದ್ನೋ, ಆ 3 ಕಾರ್ಬನ್ ಹಾಕ್ಕೊಂಡಿರುವಂಥ ಆ ಟರ್ಬನ್ ಗನ್ಮ್ಯಾನ್ಗಳು ಪಂಜಾಬಿಗಳು ಆ ರಾಜಶೇಖರ್ ಸುತ್ತೂರನೇ ಓಡಾಡ್ತಾ ಇರ್ತಾರೆ. ಆ ಹುಡುಗ ಲಾಠಿ ಏಟ್ಗೆ ಅವ್ನು ಹಿಂತಿರುಗಿ ಓಡ್ತಾ ಇದ್ರೆ ಅವನ ಬೆನ್ನ ಹಿಂದೆನೇ ಪಾಯಿಂಟ್ ಬ್ಲ್ಯಾಂಕಲ್ಲಿ ಕೊಲೆ ಮಾಡಿದ್ದಾರೆ. ಇಷ್ಟು ಸಾಕ್ಷಿ ಇಟ್ಕೊಂಡ್ಬಿಟ್ಟು ಬಳ್ಳಾರಿ SP ಸಸ್ಪೆಂಡ್ ಆದರು, IG ಟ್ರಾನ್ಸ್ಫರ್ ಆದರು. ಆದರೆ ನಿಜವಾದ ಕಳ್ಳರು DSP ASP ಅಲ್ಲೇ ಬಳ್ಳಾರಿಯಲ್ಲಿ ಕುಂತಿದ್ದಾರೆ. ಅವ್ರ ಮೇಲೆ ಕ್ರಮ ಇದುವರೆಗೆ ಕೈಗೊಂಡಿಲ್ಲ. ಅವನು ಸತೀಶ್ ಶೆಟ್ಟಿದ ವಿಡಿಯೋ ನಾನು ಬಿಡುಗಡೆ ಮಾಡಿದೆ. ಅವನು ಆರಾಮಾಗಿ ಆಸ್ಪತ್ರೆ ಒಳಗಡೆಯಿಂದ ನಡ್ಕೊಂಡು ಬಂದು ಗಾಡಿ ಹತ್ತಿ ಆಂಬುಲೆನ್ಸಲ್ಲಿ ಕೂತ್ಕೊಂಡು ವಿಕ್ಟ್ರಿ ಸಿಂಬಲ್ 3 ಬಾರಿ ತೋರಿಸ್ತಾನೆ. ಅವನ್ನ ಅರೆಸ್ಟ್ ಮಾಡಿಲ್ಲ. ಭರತ್ ರೆಡ್ಡಿ 6-7 ದಿನದಿಂದ ಅವನು ಪತ್ತೆ ಇಲ್ಲ, ಎಲ್ಲಿದ್ದಾನೆ ಅನ್ನೋದನ್ನು ಅವನು ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಹೊಸ SP IG ಇಬ್ಬರು ಬಂದಿದ್ದಾರೆ, ಅವರು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ. ಆ ASP DSP ಮೇಲೆ ಇದುವರೆಗೂ ಕ್ರಮ ಇಲ್ಲ. ಅಂದರೆ ಈ ಸರ್ಕಾರ CID ಕೊಟ್ಟರೆ ಏನೋ ಮೇಲೆಯಿಂದ ಬಿದ್ದುಬಿಡುತ್ತೆ, ಮಾಡೇ ಬಿಡ್ತಾರೆ ಅನ್ನೋಂಥ ಪರಿಸ್ಥಿತಿ ಸಾಧ್ಯನೇ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ನಮ್ಮ ಪೊಲೀಸರ ಬಗ್ಗೆ ಗೌರವ ಇದೆ ನನಗೆ. ಆದರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ನಾನೊಬ್ಬ ಶಾಸಕ ಕ್ರಿಮಿನಲ್ ಬೆನ್ ಹಿಂದೆ ನಾನು ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ ಮೇಲೆ, ಜನಾರ್ದನ್ ರೆಡ್ಡಿಗೆ ಸೆಕ್ಯೂರಿಟಿ ಅಮೆರಿಕ ಚೈನಾದಿಂದ ತಗೊಂಡು ಬರ್ಲಿಕ್ಕೆ ಹೇಳ್ರಿ ಅಂತ ಹೇಳಿದ ಮೇಲೆ, ಜನಾರ್ದನ್ ರೆಡ್ಡಿಗೆ ಏನಾದರೂ ಗುಂಡೇಟ್ ಇಲ್ಲಿ ಬಿತ್ತ ಅಂತೇಳಿ ಒಬ್ಬ ಉಪಮುಖ್ಯಮಂತ್ರಿ ಮಾತಾಡಿದ್ರೆ ಇನ್ನು ಪೊಲೀಸರು ಅವ್ರಿಗೆ ಧೈರ್ಯ ಬರುತ್ತೇನೋ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. ಹಾಗಾಗಿ ಈಗಾಗಲೇ ನಮ್ಮ ಪಕ್ಷದ ಕೋರ್ ಕಮಿಟಿಯಲ್ಲಿ ನಿರ್ಧಾರಗಳನ್ನ ತಗೊಂಡು ನಮ್ಮ ಎಲ್ಲ ಪಕ್ಷದ ಹಿರಿಯರು ತಮ್ಮ ಮುಂದೆ ಬಂದು CBI ಎಂಕ್ವೈರಿ ಆಗಲೇಬೇಕು ಅಂತೇಳಿ ಆಲ್ರೆಡಿ ಅವರು ಆಗ್ರಹ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಹೋರಾಟದ ರೂಪುರೇಷೆಗಳ ಬಗ್ಗೆ ಇವತ್ತು ನಾಳೆ ಅದಕ್ಕೊಂದು ಸರಿಯಾದ ನಿರ್ದಿಷ್ಟವಾಗಿ ಪ್ಲ್ಯಾನ್ ಮಾಡಿ ಹೇಳೋದಾಗುತ್ತೆ. ಹಾಗಾಗಿ ಈ CID ತನಿಖೆಯಿಂದ ಇನ್ನೊಂದರಿಂದ ನ್ಯಾಯ ಸಿಗುತ್ತೆ ಅನ್ನೋದು ಸುಳ್ಳು. ಇವತ್ತಿಗೆ ಘಟನೆಯಾಗ 10 ದಿನ ಆದರೂ ಕೂಡ ಆ ಕೊಲೆಗಡಕರನ್ನು, ಕ್ರಿಮಿನಲ್ಸ್ಗಳನ್ನು, ಸತೀಶ್ ರೆಡ್ಡಿನ, ಭರತ್ ರೆಡ್ಡಿನ ಬಂಧನ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ. ಇದು CBI ಎಂಕ್ವೈರಿಗೆ ಕೊಳ್ಳೇಬೇಕನ್ನೋ ನಮ್ಮ ಸ್ಟ್ಯಾಂಡ್ ಏನಿದೆ ಅದರಲ್ಲಿ ಬದಲಿಲ್ಲ. ನೋಡಿ, ಇದು ಕೇಂದ್ರ ಸರ್ಕಾರಕ್ಕೆ ನೋಡಿ, ಕಾನೂನು ಪ್ರಕಾರ ರಾಜ್ಯ ಸರ್ಕಾರನೇ CBI ತನಿಖೆಗೆ ಅವರು ವಹಿಸ್ಕೊಡೋದಕ್ಕೆ ಅವರು ರೆಕಮೆಂಡ್ ಮಾಡಬೇಕು. ಅದಿಲ್ಲ ಅಂದರೆ ಕಾನೂನಲ್ಲಿ ಬೇರೆ ಬೇರೆ ಮಾರ್ಗಗಳಿದೆ, ಅದ್ರ ಬಗ್ಗೆ ಕೂಡ ನಾವು ಅದನ್ನು ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಸರ್ಕಾರ ಇನ್ನೂ 1-2 ದಿನ ಟೈಮ್ ನೋಡ್ತಾ ಇದ್ದೀವಿ. ಹೊಸ SP IG ಬಂದಿದ್ದಾರೆ, ಅವ್ರನ್ನ ಬಂಧನ ಮಾಡ್ತಾರೆ ನೋಡೋಣ. CIDಗೆ ಇವತ್ತು ವಹಿಸಿದ್ದಾರೆ. ಇನ್ನೊಂದು ಇನ್ವೆಸ್ಟಿಗೇಷನ್ ಬಗ್ಗೆ ಯೋಚನೆ ಮಾಡಿದರೆ, ಆಲ್ಮೋಸ್ಟ್ ಇನ್ವೆಸ್ಟಿಗೇಷನ್ ಮೀಡಿಯಾನೇ ಕಂಪ್ಲೀಟ್ ಮಾಡಿಬಿಟ್ಟಿದೆ ವಿತ್ ಎವಿಡೆನ್ಸಸ್. ಯಾವುದೋ 30-40 ವರ್ಷಗಳ ಹಿಂದೆ ಏನಾದರೂ ಎಲ್ಲಾದರೂ ಕೊಲೆ ಆಯ್ತಂದ್ರೆ ಯಾರು ನೋಡಿದ್ರು ಯಾರಿಲ್ಲ ಅನ್ನೋ ಪರಿಸ್ಥಿತಿ ಬೇರೆ. ಇವತ್ತು ನಮ್ಮ ಮನೆ ಹತ್ರ ನಡೆದಿರೋ ಪ್ರತಿಯೊಂದು ಘಟನೆ ಕೂಡ ವಿಜುವಲ್ಸ್ ಮೂಲಕ, ನಾನು ಮಾಧ್ಯಮ ಸ್ನೇಹಿತರ ಮೂಲಕ ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದೀನಿ. ನಾನು ಆ ಗನ್ ಪಾಯಿಂಟಲ್ಲಿ ಫೈರ್ ಮಾಡಿರುವಂಥದ್ದಾಗಿರ್ಬೋದು, ಸ್ಮಶಾನದಲ್ಲಿ ಕೆಲಸ ಮಾಡೋ ಹುಡುಗ ಇವತ್ತೇನು ಕುಣಿ ತೆಗೆದು ಮತ್ತೆ ಕುಣಿ ಮುಚ್ಚೋದಕ್ಕೆ MLA ಯಾವ ರೀತಿ ಹೆದರಿಸ್ತಾ ಇದ್ದಾನೆ, ಬೆದರಿಸ್ತಾ ಇದ್ದಾರೆ, ಮತ್ತೆ ರೀಪೋಸ್ಟ್ ಮಾಡಿದ್ರೆ ಸಿಗಾಕೊಳ್ತೀವಿ ಅಂತೇಳಿ ನೇರವಾಗಿ ಮನುಷ್ಯರನ್ನ ಕಳಿಸಿ ಆ ಕುಣಿ ಮುಚ್ಚಿಸೋದ್ರ ಬಗ್ಗೆ ಕೂಡ ಆ ಸ್ಮಶಾನದಲ್ಲಿ ಮಾತಾಡಿರೋದನ್ನ ಹೇಳಿದ್ದೀನಿ. ನಾಳೆ ಭಾಳ ಗಂಭೀರವಾಗಿರುವಂಥ ವಿಡಿಯೋಗಳನ್ನು ನಾನು ಬಳ್ಳಾರಿ ಮೂಲಕನೇ ಯಾಕಂದರೆ ಇವಾಗ ಜಸ್ಟ್ ನನಗೆ ತಲುಪಿದೆ, ಅದನ್ನೆಲ್ಲ ಕೂಡ ಅದರಲ್ಲಿ ತುಂಬ ಲ್ಯಾಂಗ್ವೇಜ್ ಎಲ್ಲ ಭಾಳ ಕೆಟ್ಟದಾಗಿ ಇರುವಂಥದ್ದು ಎಲ್ಲದನ್ನು ಕೂಡ ತೆಗೆದಾಕ್ಬಿಟ್ಟು ನೇರವಾಗಿ ನಮ್ಮ ಶ್ರೀರಾಮುಲು ಅವ್ರ ಬಗ್ಗೆ, ನಮ್ಮ ಬಗ್ಗೆ ಅವ್ರು ಮಾಡಿದ್ದ ಪ್ಲ್ಯಾನ್ ಏನಿತ್ತಲ್ಲ ಅದ್ರ ಬಗ್ಗೆ ಅವ್ರು ಏನು ಮಾತಾಡಿದ್ರು ಮಾತುಗಳನ್ನೋದನ್ನ ವಿಜುವಲ್ಸ್ ಕೂಡ ಬಂದಿದೆ. ಅದನ್ನು ನಾನು ನಾಳೆ ಬೆಳಿಗ್ಗೆ ಬಳ್ಳಾರಿಯಲ್ಲಿ ನಾನು ರಿಲೀಸ್ ಮಾಡ್ತೀನಿ. ಎಲ್ಲ ಯಾರ್ಯಾರು ಮಾತಾಡಿದ್ದಾರೆ ಅವ್ರ ವಿಜುವಲ್ಸ್, ಅವ್ರ ಪಿಕ್ಚರ್ಸ್ ಸಮೇತ ಕೂಡ ಇದೆ. ಅದನ್ನು ಎಡಿಟ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ತುಂಬ ಕೆಟ್ಟ ಭಾಷೆ ಅದರಲ್ಲಿ ಬಂದಿದೆ.
ಅದನ್ನು ನಾವು ಸಾರ್ವಜನಿಕವಾಗಿ ತೋರಿಸೋದು ಕಷ್ಟ ಆಗುತ್ತೆ. ಅವತ್ತೇ ಸೊ ನಾಳೆ ನಾನು ಅದನ್ನು ಹೇಳ್ತೀನಿ. ಸೊ ಇನ್ವೆಸ್ಟಿಗೇಷನ್ ಅನ್ನೋದು ಪೊಲೀಸರ ಕಣ್ಮುಂದೆನೇ ಇದೆ. ಇದಕ್ಕೆ ಅದು ಬೇಕು ಇದು ಬೇಕು ಪ್ರೂಫು ನೋಡಿ ಘಟನೆ ಆದಮೇಲೆ ನಮ್ಮ ಮನೆಗೆ 5 ದಿನ ನಂತರ ಬರ್ತಾರೆ. ನಾನು ಬುಲೆಟ್ಗಳನ್ನು ನನ್ನ ಮೇಲೆ ದಾಳಿ ಮಾಡಿರೋಂಥ ಬುಲೆಟ್ಗಳನ್ನು ನಾನು ಮಾಧ್ಯಮಗಳ ಮೂಲಕ ನಾನು ನೇರವಾಗಿ ಆ ಸ್ಪಾಟಲ್ಲೇ ತೋರಿಸಿದ್ದೀನಿ. ನಾನು 5 ದಿನ ನಂತರ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಬಾಂಬ್ ಸ್ಕ್ವಾಡ್ಗಳು ಫೋರೆನ್ಸಿಕ್ ಅವ್ರು ಬಂದು ಅದೆಲ್ಲದ್ರ ಬಗ್ಗೆ ಕೂಡ 5 ದಿನ ಆದಮೇಲೆ ಬಂದು ಅವ್ರಿಗೊಂದು 3-4 ಬುಲೆಟ್ ಸಿಗುತ್ತೆ ಮನೆ ಹತ್ರ. ಅಂದರೆ ಎಷ್ಟು ನಿಧಾನಗತಿಯಾಗಿ ಸುಮ್ಮನೆ ಕಣ್ಣೊರೆಸುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಕಣ್ಮುಂದೆನೇ ಇದೆ. ಇವತ್ತು ಮಾಧ್ಯಮಗಳು ಈ ವಿಜುವಲ್ಸನ್ನು ಇಡೀ ರಾಜ್ಯಕ್ಕೆ ದೇಶಕ್ಕೆ ನೀವು ತೋರಿಸಲಿಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ಅವ್ರು ಇನ್ನೂ ಏನು ಬೇಕಾದರೂ ಕೂಡ ಮಾಡೇ ಬಿಡ್ತಾ ಇದ್ರು. ಹಾಗಾಗಿ ಅಟ್ಲೀಸ್ಟ್ ತಮ್ಮ ಮೂಲಕ ಜೀವಂತವಾಗಿ ಇಶ್ಯೂ ಇನ್ನೂ ಇದೆ. ನಾಳೆ ಇನ್ನೂ ಕೆಲವೊಂದು ಸಾಕ್ಷ್ಯಗಳನ್ನು ನಾನು ಬಿಡುಗಡೆ ಮಾಡ್ತೀನಿ. ನಾಳೆ ನೀವು ಅದನ್ನು ನೋಡ್ತೀರಿ. ನೋಡಿ ಅಲ್ಲಿ ಬಳ್ಳಾರಿಯಲ್ಲಿ ಅಲ್ಲೇ ನಿಮ್ಮ ಎಲ್ಲ ಮೀಡಿಯಾ ಫ್ರೆಂಡ್ಸ್ ಅಲ್ಲೇ ನಮ್ಮ ಮನೆ ಹತ್ರನೇ ಇದ್ದಾರೆ. ದಿನ 5-6 ಸಾವಿರ ಜನ, ಮೊನ್ನೆ ಭಾನುವಾರ 10-12 ಸಾವಿರ ಜನ. ಅಂದರೆ ಬೆಳಿಗ್ಗೆ 7-8 ಗಂಟೆಯಿಂದ ರಾತ್ರಿ 12 ಗಂಟೆ ಆದರೂ ಕೂಡ ಜನ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ಬಂದಿದ್ದೀನಿ. ನಾನು ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಮತ್ತು ಅಲ್ಲಿ ಇನ್ನೂ ಪ್ರಮುಖರೆಲ್ಲರೂ ಕೂಡ ಅಲ್ಲಿ ನಮ್ಮ ಮನೆ ಹತ್ರನೇ ಬರೋ ಜನಗಳನ್ನ ಮಾತಾಡಿಸ್ಲಿಕ್ಕಂತೇಳಿ ಅಲ್ಲೇ ಇದ್ದಾರೆ. ನೋಡಿ ಇವತ್ತು ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಕೇಂದ್ರ ಸಚಿವರು ದೇವೇಗೌಡರು ಅವ್ರ ಇಡೀ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಘಟನೆ ಆದ ತಕ್ಷಣ ಅವತ್ತು ರಾತ್ರಿಯೇ ಸನ್ಮಾನ್ಯ ದೇವೇಗೌಡರು ನನಗೆ ಫೋನ್ ಮೂಲಕ ಎಲ್ಲ ವಿಷಯಗಳನ್ನ ತಿಳ್ಕೊಂಡ್ರು. ರೇವಣ್ಣ ಅವ್ರ ಮೂಲಕ ತಿಳ್ಕೊಂಡ್ರು. ಮತ್ತು ಕುಮಾರಸ್ವಾಮಿ ಅವರು ಕೂಡ ವಿದೇಶದಿಂದ ಬಂದ ತಕ್ಷಣ ನನಗೆ 3 ಬಾರಿ ಫೋನ್ ಮಾಡಿ ನಡೆದಿರೋ ಎಲ್ಲ ಘಟನೆಗಳ ಬಗ್ಗೆ ಕೂಡ ತಿಳ್ಕೊಂಡು ಮಾರಲ್ ಆಗಿ ಪಕ್ಷದ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ನಾವಿದ್ದೇವೆ ಅಂತೇಳಿ ಅವರು ಪ್ರೆಸ್ ಮೀಟ್ ಮಾಡಿದ್ದನ್ನು ಕೂಡ ಬೆಂಗಳೂರಲ್ಲಿ ನಾನು ನೋಡಿದ್ದೇನೆ. ನಾನು